ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ. ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ. ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ. ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಸೊಸೆ. ಅಯ್ಯೋ ಬೇಜಾರಲ್ಲಿ ಏನೋ ಹೇಳಿರ್ತಾಳೆ, ಹಾಗಂತ ಸುಮ್ಮನೆ ಇದ್ಬಿಡೋದಾ? ಹೋಗಿ ಇನ್ನೊಂದ್ಸಲ ಕರೆಯೋದಲ್ವೇನೋ? ಕರೆದೆ, ಹೊಟ್ಟೆಲಿರೋ ಮಗುನ್ ದೃಷ್ಟಿಲಿ ಇಟ್ಕೊಂಡು ಆದ್ರೂ ಬಾ ಅಂತ ಕರೆದೆ. ಅದಕ್ಕೆ ಕೊಟ್ಟು ಉತ್ತರ ಕೇವಲ ಸಿಟ್ಟನ್ನು ತರಿಸ್ತಾ ಇದೆ. ಅಂಥದ್ದೇನಂದ್ಲ ಅವಳು? ಅವಳು ನೀನ್ ನನ್ನ ಮೇಲಿರೋ ಪ್ರೀತಿಯಿಂದ ಕರೀತಿಲ್ಲ, ಮಗು ಮೇಲಿರೋ ಪ್ರೀತಿಯಿಂದ ಮನೆಗೆ ಬಾ ಅಂತಿದ್ಯಾ ಅಂತ ಹೇಳಿದ್ಲು. ಪ್ರೀತಿ ಯಾರ ಮೇಲಿದ್ರೆ ಏನೋ, ಅದರಿಂದ ಒಳ್ಳೇದಾಗೋದು ಅವಳಿಗೂ ಅವಳ ಮಗುಗೆ ಅಲ್ವೇನೋ? ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವಳಿಗೆಲ್ಲಿದೆ ಅಮ್ಮ. ಹಠ ಸಾಧಿಸ್ತಿದ್ದಾಳೆ. ಕೈ ಮುಗಿದು ಬಾ ಅಂತ ಬೇಡಿದ್ದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ. ಸಾಧಿಸೋಕೆ ಇದು ಸಮಯನೇನೋ? ಅಲ್ಲ, ಆದ್ರೆ ಇದು ಅವಳಿಗೆ ಅರ್ಥ ಆಗ್ತಿಲ್ವಲ್ಲ. ಹೆಣ್ಣಿಗೆ ಬೇಕಾಗಿರೋದು ಸಹನೆ. ಆ ಸಹನೆಯನ್ನ ಸಾಯಿಸ್ಕೊಂಡು ಆ ಜಾಗದಲ್ಲಿ ಸೇಡ್ ಇಟ್ಕೊಂಡು ಕೂತಿದ್ದಾಳೆ ಅನಿಸ್ತಿದೆ. ಇಷ್ಟಕ್ಕೂ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ಬರೀ ಅವಳ ಮಗು ಮಾತ್ರ ಅಲ್ಲ, ಅದು ನಿನ್ ಮಗು ಕೂಡ. ಆದ್ರೆ ನಾನೇ ಅವಳಿಗೆ ಬೇಡವಲ್ಲ. ಕಾಲ್ ಹಿಡಿದ್ರೆ ಕ್ಷಮಿಸೋ ಗುಣ ಇರಬೇಕು. ಆದ್ರೆ ಅದೇ ಕಾಲಿಂದ ಇವತ್ತು ನನ್ನ ಎದೆ ಒದಿತಿದ್ದಾಳೆ. ರೈಲ್ವೆ ಟ್ರ್ಯಾಕ್ ಮೇಲೆ ಎಲ್ಲ ನೆನಪುಗಳನ್ನು ಮರ್ಕೊಂಡ್ ಬಿದ್ದಿದ್ದಾಗ ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸ್ತವ್ ನಾನು. ಯಾರು ಇಲ್ಲದ ಅವಳ ಜೀವನದಲ್ಲಿ ಎಲ್ಲವೂ ನಾನು ಆಗ್ತೀನಿ ಅಂತ ಭಾಷೆ ಕೊಟ್ಟು ಕೈ ಮೇಲೆ ಹಚ್ಚೆ ಹಾಕಿಸ್ಕೊಂಡು ನಾನು ಪ್ರೀತಿ ಕೊಟ್ಟೆ. ಅವಳು ಹೇಳಿದ್ದಕ್ಕೆಲ್ಲ ಹೂ ಹೂ ಅಂತಾನೆ ಹೋದೆ. ಅವಳೇ ನನ್ನ ಜೀವನ ಅಂದ್ಕೊಂಡೆ. ಮದುವೆ ಆಗಿ ಈ ಮನೆ ಕರ್ಕೊಂಬಂದು ಇಷ್ಟು ದೊಡ್ಡ ಕುಟುಂಬದಲ್ಲಿ ಅವಳಿಗೊಂದು ಸ್ಥಾನ ಕೊಡಿಸ್ತೆ. ಎಲ್ಲ ಮಾಡ್ದವ್ ನಾನು ಅಂದ್ರೆ ಅವಳಗಷ್ಟು ಕೇವಲ ಆಗ್ಬಿಟ್ನಮ್ಮ. ನೋಡ, ನೀನ್ ಇನ್ನೊಂದ್ಸಲ ಹೋಗಿ ಅವಳ ಹತ್ರ ಮಾತಾಡು. ನಾನು ಹೇಳೋದಿಷ್ಟೇ ಕಣೋ, ಅವಳ ಸಿಟ್ಟಿಗೆ ನಿಮ್ಮಿಬ್ರು ಮಗು ಸ್ವರೂಪ ಯೋಚನೆ ನನಗೆ ಬೇಡ. ಏನ್ ಹೇಳ್ತಾ ಇದೀಯೋ? ಹೌದಮ್ಮ, ಎಲ್ಲ ಕೊಟ್ಟು ನಾನು ಅವಳಿಗೆ ಇವತ್ತು ಬೇಡ ಅನ್ನೋದಾದ್ರೆ ನನಗೂ ಅವಳು ಬೇಡ. ನಾನು ಮಾಡಿದ ಒಂದು ಸಣ್ಣ ತಪ್ಪನ್ನೇ ಇಟ್ಕೊಂಡು ನನ್ನ ನಿರಾಕರಿಸ್ತಾಳೆ ಅನ್ನೋದಾದ್ರೆ ನಾನ್ಯಾಕೆ ಪದೇ ಪದೇ ಅವಳ ಕಾಲಿಗೆ ಬೀಳ್ಬೇಕು? ಅವಳಿಗೋಸ್ಕರ ನಾನು ಎಷ್ಟೋ ತ್ಯಾಗ ಮಾಡಿದೆ, ಎಷ್ಟೋ ನೋವು ಅನುಭವಿಸ್ದೆ. ಯಾರನ್ನು ಬೇಡ ಅಂತ ಬಿಟ್ಟಿದ್ದೀನಿ ಅನ್ನೋದು ಅವಳಿಗೂ ಗೊತ್ತು. ಇವತ್ತು ಅವಳು ಅದಕ್ಕೆಲ್ಲ ಬೆಲೆ ಕೊಡಬಾರ್ದು ಅಂತ ಅಂದ್ಕೊಂಡಿದ್ರೆ ನಾನೇ ಅವಳಿಗೆ ಬೆಲೆ ಕೊಡ್ತೀನಿ. ನೋಡು ರಾಘವ, ನೀನ್ ಮಾತಾಡ್ತಿರೋದು ಸಿಟ್ಟಲ್ಲ, ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಇಷ್ಟು ದಿವಸ ಮನಸ್ಸು ಯಾವ್ದೋ ತೀರ್ಮಾನ ತಗೊಳುತ್ತೆ ಅಂತ ಕಾಯ್ತಿದ್ದೆ. ಇವತ್ತು ಅದು ಸರಿಯಾದ ತೀರ್ಮಾನನೇ ತಗೊಂಡಿದೆ. ಹೆಣ್ಣಾಗಿ ಅವಳಿಗೆ ಅಷ್ಟು ಅಹಂಕಾರ ಇರಬೇಕಾದ್ರೆ ನನಗೊಂದು ಚೂರಾದ್ರೂ ಇರಬಾರ್ದ? ಅಹಂಕಾರಗಳಿಂದ ಸಂಸಾರ ಆಗುತ್ತೇನೋ? ಆಗಲ್ಲ ಅನ್ನೋದು ಅವಳಿಗೆ ಅರ್ಥ ಆಗ್ಬೇಕಾಗಿತ್ತು. ಆಗುತ್ತೆ ಅಂದ್ಕೊಂಡು ನಾನು ಕಾದೆ. ಇವತ್ತಾಗ್ಲಿಲ್ಲ ಅಂದ್ಮೇಲೆ ಮನ್ಸಲ್ಲಿ ಅವಳಿಗೆ ಜಾಗ ಇಲ್ಲ. ಇನ್ಮೇಲೆ ಬೇಡ್ಕೊಂಡು ನಾನು ಅವಳ ಹತ್ರ ಹೋಗಲ್ಲ. ಅವಳು ಬರ್ಲಿ ಅಂತ ಕಾಯಲ್ಲ. ಅವಳು ಬದುಕು ಅವಳದು ಅನ್ನೋದಾದ್ರೆ ನನ್ನ ಬದುಕು ನಂದು. ನಿಂತ್ಕೊಳ್ಳೋ. ಮಗು ನನ್ನ ನಗುನ ಕಿತ್ಕೊಂಡವಳು ಮಗುನ ಇಟ್ಕೊಂಡ್ಲಿ ಬಿಡಿ. ಈ ಕ್ಷಣದಿಂದ ನಾನು ಮೊದಲಿನ ರಾಘವ, ಮದುವೆಗೆ ಮುಂಚಿನ ರಾಘವ. ಕೀರ್ತಿ ಅನ್ನೋದು ನಾನು ಕಂಡ ಕೆಟ್ಟ ಕನಸು ಅಲ್ವೋ?
ಬನ್ನಿ ಮಾವಯ್ಯ, ಬನ್ನಿ. ಅಂದಾಗೆ ಮಾವಯ್ಯ, ನಾನು ಎರಡೆರಡು ಸರ್ತಿ ನಿಮ್ ರೂಮ್ಗೆ ಟೀ ತಗೊಂಡು ಹೋಗಿದ್ದೆ, ಆದ್ರೆ ನೀವು ಪತ್ತೆನೇ ಇಲ್ಲ. ಎಲ್ಲ ಆಚೆ ಹೋಗಿದೆ ಬಿಡಮ್ಮ. ಅದೇ ಮಾವಯ್ಯ, ನಾನು ಮನೆಯವ್ರನ್ನೆಲ್ಲ ಕೇಳ್ದೆ, ಅವರು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ಮಾವಯ್ಯ, ಅವರೆಲ್ಲ ತುಂಬಾನೇ ಗಾಬರಿ ಆಗಿದ್ರು. ಮಾವ ಎಲ್ಲೇ ಹೋದ್ರು ಹೇಳ್ಬಿಟ್ಟು ಹೋಗ್ತಾರೆ, ಆದ್ರೆ ಇವತ್ತು ಇಂಥ ಕಡೆ ಹೋಗ್ ಬರ್ತೀನಿ ಅಂತ ಹೇಳಲಿಲ್ಲ ಅಂತ ಹೇಳ್ತಾ ಇದ್ರು. ನನಗೆ ಹೇಳಬೇಕು ಅನ್ಸ್ದಾಗ ಹೇಳ್ತೀನಿ ಬಿಡು. ಈಗ ಯಾಕೆ ಇಷ್ಟೊಂದಲ್ಲ ಪ್ರಶ್ನೆ? ಯಾಕೂ ಇಲ್ಲ ಮಾವ, ಸುಮ್ಮನೆ ಕೇಳ್ದೆ ಅಷ್ಟೇ. ಮಾವಯ್ಯ, ನನ್ನ ಫ್ರೆಂಡು ಯಾರೋ ನನಗೆ ಫೋನ್ ಮಾಡಿದ್ಲು. ಅವಳು ಹೇಳ್ತಿದ್ಲು, ನಿಮ್ಮ ಮಾವಯ್ಯನ ಕಾರು ಕೆರೆ ಪಕ್ಕ ಇತ್ತು ಅಂತ. ಕೆರೆ ಹತ್ರ ನೀವು ಯಾರ್ದೋ ಕರ್ಮ ಮಾಡ್ತಿದ್ರಂತೆ. ಮನೆಯವ್ರ ಕರ್ಮ ಅಂದಿದ್ರೆ ನೀವು ಹೇಳೋಗಿರ್ತಿದ್ರಿ. ಹೇಳ್ದೆ ಹೋಗಿದ್ದೀರಾ ಅಂದ್ರೆ ಬೇರೆ ಯಾರ್ದೋ ಕರ್ಮ ಇರ್ಬೇಕು. ಅದಕ್ಕೆ ಸುಮ್ಮನೆ ಯಾರ್ದು ಅಂತ ಕೇಳ್ದೆ. ಮಾವಯ್ಯ, ನೀವು ಯಾರ್ದಾದ್ರೂ ಕರ್ಮ ಮಾಡಕ್ ಹೋಗಿದ್ರಾ? ನಾನು ಹೋಗಿದ್ದು ನನ್ನ ಫ್ರೆಂಡ್ ಮನೆಗೆ. ಅವನ ಮನೆ ಪಕ್ಕ ಯಾವ ಕೆರೆನೂ ಇಲ್ಲ, ನಾನು ಯಾರ ಕರ್ಮನೂ ಮಾಡ್ತಿರ್ಲಿಲ್ಲ. ನನ್ನ ಫ್ರೆಂಡು ಬೇರೆ ಯಾರನ್ನೋ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು. ಅಲ್ಲ, ಈ ಬುಡ್ಡ ಸುಳ್ಳು ಹೇಳಲ್ಲ ಅನ್ಕೊಂಡ್ರೆ ಹೇಳ ಬಿಡೋದಾ? ಒಂದೇ ಮಾತಲ್ಲಿ ನಾನಲ್ಲ ಅಂತ ಹೇಳೋದ್ರೆ ಡೀಟೇಲ್ ಹೇಗಪ್ಪ ವಿಚಾರಿಸೋದು? ಸರ್, ಇದು ಪ್ಲಾನ್ ಆಫ್ ಆಕ್ಷನ್. ರಾಘವ್, ನನಗೆ ಇವತ್ತೊಂದು ಇಂಟರ್ವ್ಯೂ ಮಾಡೋದಿದೆ. ಈ ಪ್ಲ್ಯಾನ್ನ ನೀವೇ ಫೈನಲೈಸ್ ಮಾಡಿಬಿಡಿ. ಓಕೆ? ಓಕೆ ಸರ್. ವಿಷ್ಣುಪಾದ ಬಂದಿದ್ದಾರಾ? ಬಂದಿದ್ದಾರೆ ಸರ್, ಬೆಳಗ್ಗೆನೆ ನೋಡಿದೆ. ನೀವು ಯಾಕ್ರಿ ಸುಳ್ಳು ಹೇಳಿ ಅವನ ಪರವಾಗಿ ನಿಲ್ತೀರಾ? ಇವತ್ತು ಗುರುವಾರ, ರಾಯರ ಮಠ ಸಾಯಿಬಾಬನ ದರ್ಶನ ಆದಮೇಲೆ ತಾನೇ ಅವ್ರಿಗೆ ಆಫೀಸ್ ನೆನಪಿಗೆ ಬರೋದು. ಅವ್ರನ್ನ ಸ್ವಲ್ಪ ನಿಮ್ಮ ಜೊತೆ ಹಾಕ್ಕೊಳ್ಳಿ, ಚೆನ್ನಾಗಿ ಕೆಲಸ ಮಾಡಿಸಿ. ಆತ ಮಾತಲ್ಲಿ ಮನೆ ಕಟ್ತಾನೆ, ಆದರೆ ನಮಗೆ ಬೇಕಾಗಿರೋದು ಕೆಲಸದಲ್ಲಿ. ಆತ ಒಳ್ಳೆಯವನನ್ನು ಒಂದೇ ಕಾರಣಕ್ಕೆ ನಾನು ಸಹಿಸ್ಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ಅವನಿಗೆ ಯಾವತ್ತೋ ಕೆಲಸದಿಂದ ಕಿತ್ತಾಕಿರ್ತಿದ್ದೆ. ವಿಷ್ಣು, ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ಇವತ್ತು ಲೇಟಾ? ನಾನ್ ಲೇಟ್ ಅಲ್ಲ ಗುರು, ಮನೆಯಿಂದ ಇಲ್ಲಿ ತನಕ ಬರೋವರೆಗೂ ಸಿಗೋ 5 ಮೇಜರ್ ಸಿಗ್ನಲ್ಗಳು ಲೇಟ್. ಹಾಳಾದ್ದು ಕೆಂಪು ಮೂತಿ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತವೆ. ಹಸ್ರಿಗೆ ಬನ್ರು ಅಂತ ಉಸಿರುಗಟ್ಟಿ ಬೇಡ್ಕಂಡೆ. ಸದ್ಯ ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ ಆಫೀಸ್ ದಾರಿ ತೋರಿಸ್ತಾ. ನೀನ್ ಹೀಗೆ ಮಾಡ್ತಿದ್ರೆ ಮ್ಯಾನೇಜರ್ ನಿನಗೆ ಮನೆ ದಾರಿ ತೋರಿಸ್ತಾರೆ. ಇಲ್ಲ ಕಣೋ, ನಾನು ಅವ್ರ ಹತ್ರ ನನ್ನ ಪ್ರಾಬ್ಲಮ್ಸ್ನೆಲ್ಲ ಹೇಳ್ಕೊಂಡಿದ್ದೀನಿ. ನಾನೊಬ್ಬನೇ ಮಗ, ಅಪ್ಪ ಔಟು, ಅಮ್ಮ ಪೇಷಂಟು. ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಹಿಡಿದು ಸಂಜೆ ಡಿನ್ನರ್ವರೆಗೂ ನಾನೇ ನಳ. ನನಗೊಬ್ಳು ದಮಯಂತಿ ಸಿಗೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅವ್ರ ಹತ್ರ ಕೈ ಮುಗಿದು ಕೇಳ್ಕೊಂಡಿದ್ದೀನಿ. ಲವ್ ರಾಘವ, ಸಿಗೋದು ಗ್ಯಾರಂಟಿ ಅಲ್ವಾ? ಏನು ಮೆಮೋನ, ವಾರ್ನಿಂಗ ಅಥವಾ ಕೆಲಸದಿಂದ ಕಿತ್ತಾಕ್ತಿದೀವಿ ಅನ್ನೋ ಲೆಟ್ರಾ? ಅಲ್ಲ ಕಣೋ ದಮಯಂತಿ, ಚೀಪಾಗಿ ನೋಡ್ಬೇಡ ಗುರು. ನನಗೂ ಆಲ್ ದ ಬೆಸ್ಟ್ ಹೇಳು, ನನಗೂ ಹೆಂಡತಿ ಸಿಗ್ಲಿ. ಮೊದಲು ಈ ಕೆಲಸ ಉಳಿಲಿ. ಡ್ರಾಯಿಂಗ್ ಸೆಕ್ಷನ್ ಅಲ್ಲಿ ಇರ್ತೀನಿ, ಬಂದು ಜಾಯಿನ್ ಆದ್ರೆ ಕಟ್ಕೊಳ್ಳೋ ಹೆಂಡತಿಗೆ ಊಟ ಹಾಕ್ಬೋದು. ಕೋಟಿಗೊಬ್ಬ. ಬಾಯಿ ತಪ್ಪಾದ್ರೂ ಕಟ್ಕೊಳ್ಳೋ ಹೆಂಡತಿ ಅಂತ ನಿನ್ನ ಬಾಯಲ್ಲಿ ಬಂತಲ್ಲ, ಅಂದಮೇಲೆ ಎಲ್ಲೋ ಒಂದು ಕಡೆ ಈ ನನ್ನ ಹಣೆ ಬರದಲ್ಲಿ ಆ ದೇವರು ಒಂದು ಹೆಣ್ಣನ್ನ ಇಟ್ಟಿದ್ದಾನೆ. ಅವಳಿಗೆ ಯಾವತ್ತು ನನ್ನ ಕಣ್ಣೆದ್ರಿಗೆ ಬರ್ತಾಳೋ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ.
ಅಣ್ಣ, ಸುಹಾಸಿನಿ ಲೆವೆಲ್ಲು ಆಶೀರ್ವಾದ ಮಾಡೋದು ಮರಿಬೇಡ ಅಣ್ಣ. ಎಕ್ಸ್ಕ್ಯೂಸ್ ಮೀ. ಬೇಡಿ, ನನ್ನನ್ನು ಪರ್ಮಿಷನ್ ಕೇಳಬೇಡಿ. ಅನುಮತಿ ಇಲ್ಲದೇನೆ ನೀವು ಬೇಕಾದ ಕೇಳಿ. ಈ ವಿನ್ಯಾಸ್ ಕ್ರಿಯೇಟರ್ಸ್ ಅಲ್ಲಿರೋ ವಿಶ್ವಾಸಿ ಅನ್ಕೊಳ್ಳಿ. ಸೋ ನೈಸ್ ಆಫ್ ಯು. ಆ್ಯಕ್ಚುಲಿ ನಾನು ಮ್ಯಾನೇಜರ್ ಕಶ್ಯಪ್ ಅವ್ರನ್ನ ಮೀಟ್ ಮಾಡಬೇಕಿತ್ತು. ಅಕೌಂಟ್ ಸೆಕ್ಷನಲ್ಲಿ ಕೆಲಸ ಇದೆ ಅಂತ ಆ್ಯಡ್ ಬಂದಿತ್ತು. ಇಂಟರ್ವ್ಯೂಗೆ ಅಂತ ಬಂದಿದ್ದೀನಿ. ಕಾಂಗ್ರಾಟ್ಸ್. ಸಾರಿ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ಆಲ್ ದ ಬೆಸ್ಟ್. ಆದಷ್ಟು ಬೇಗ ನಿಮ್ಮ ಕೈಯಿಂದ ಸಂಬಳ ತಗೊಳ್ಳೋ ಅದೃಷ್ಟ ಸಿಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಿ. ನಾ ಸಂಬಳ ಕೊಡೋದಾ? ಮತ್ತೆ ಕೆಲಸ ಸಿಕ್ಕಿದ್ಮೇಲೆ ಏನು ಸಿಗುತ್ತೆ. ಆಮೇಲೆ ಅಕೌಂಟ್ಸ್ ಅಲ್ಲಿ ನೀವೇ ಇರುತ್ತಾನೆ. ಆಮೇಲೆ ನೀವೇ ತಾನೇ ಸಂಬಳ ಕೊಡೋದು. ಓಹ್ ಹಾಗ? ಅದು ಸರಿ, ದೇವ್ರ ಫೋಟೋಗಳ ಮಧ್ಯೆ ವಿಷ್ಣು ಸರ್ ಫೋಟೋ ಇಟ್ಟಿದ್ದೀರಾ? ನಾನು ವಿಷ್ಣುಪಾದ, ವಿಷ್ಣುವರ್ಧನ್ ಅವರ ಅಭಿಮಾನಿ. ನನ್ನನ್ನು ಹೆರಕು ಮುಂಚೆ ನಮ್ಮಮ್ಮ ನಾಗರಹಾವು ಪಿಕ್ಚರ್ ನೋಡಿದ್ರಂತೆ. ಅದಕ್ಕೆ ನಾನು ವಿಷ್ಣು. ಇಲ್ಲೋಡಿ, ರಾಯರು ಜಗದ್ರಕ್ಷಕ, ಸಾಯಿಬಾಬಾ ಅನಾಥ ರಕ್ಷಕ, ಇವರು ಆಪ್ತ ರಕ್ಷಕ. ಹೋಗಿ ಬನ್ನಿ, ನಿಮಗೆ ಒಳ್ಳೇದಾಗತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇಷ್ಟು ಸರ್ ಕೀರ್ತಿ ಏನಾದ್ರು ಇಂಟರ್ವ್ಯೂ ಬರ್ತೀನಿ ಅಂದ್ರೆ ಬಂದಿದ್ರು? ಕ್ಯಾಲೆಂಡರ್ ಮುಂದೆ ಇಟ್ಕೊಂಡು ಡೇಟ್ ಹುಡುಕ್ತಿದೆಯಲ್ಲೋ. ಇವ್ರೇ ಅವರು ಕರ್ಕೊಂಡು ಹೋಗು. ಒಂದು ನಿಮಿಷ, ನಾನೇ ಹೋಗ್ತೀನಿ, ನೀನು ಹೋಗು. ಬನ್ನಿ ಬೇಡ. ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ನಂದಿನಿ ಅವರೇ. ಸಾರಿ ಬಾಸ್, ಮಿಸ್ಟೇಕ್. ಕಂಗ್ರ್ಯಾಚುಲೇಷನ್ಸ್ ಕೀರ್ತಿ ಅವರೇ. ಬನ್ನಿ ಕೂತ್ಕೊಳ್ಳಿ. ಒಂದು ನಿಮಿಷ ಪ್ಲೀಸ್ ಸಿಟ್ ಡೌನ್. ಈ ಆಫೀಸಲ್ಲಿ ನಿಮಗೆ ಏನೇ ಬೇಕಾದರೂ ಸಂಕೋಚ ಪಟ್ಕೊಳ್ಳದೆ ಧೈರ್ಯವಾಗಿ ನನ್ನನ್ನೇ ಕೇಳಿ. ಈ ಆಫೀಸಲ್ಲಿ ಪ್ಯೂನ್ ಅಂತ ಒಬ್ಬನಿದ್ದಾನೆ, ಆದರೆ ನಿಮಗೆ ನಾನೇ ಪ್ಯೂನ್. ಇಷ್ಟು ದಿನ ಈ ವಿನ್ಯಾಸ್ ಕ್ರಿಯೇಟರ್ಸ್ ವಿಶ್ವಾಸಿ ನಾನಾಗಿದ್ದೆ, ಇನ್ನು ಮುಂದೆ ನಿಮ್ಮ ವಿಶ್ವಾಸಿ. ವಿಷ್ಣು, ಫೈನ್, ಬಂದೆ. ಸಬ್ಜೆಕ್ಟಿನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಅನುಮಾನ ಇಲ್ಲ. ಆದರೆ ಎಲ್ಲೂ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ ಕೀರ್ತಿ ಅವರೇ? ಓಂ ಸಾಯಿ ರಾಘವೇಂದ್ರ ವಿಷ್ಣುವರ್ಧನ. ವಿಷ್ಣು, ಆಗ್ಲೇ ಡ್ರಾಯಿಂಗ್ ಸೆಕ್ಷನ್ ಬಾ ಅಂತ ಕರೆದೆ, ಇನ್ನು ಇಲ್ಲೇ ಕೂತಿದ್ಯಲ್ಲ? ಗುರು, ಆ ಡ್ರಾಯಿಂಗ್ ನೀನೇ ಮುಗಿಸ್ಬಿಡು. ನಾನು ಈ ಜಾಗ ಬಿಟ್ಟು ಕರ್ಲಲ್ಲ. ಯಾಕೆ? ಪ್ಲೀಸ್ ಕಣ, ನನ್ನನ್ನು ಏನು ಕೇಳಬೇಡ. ರಾಘವ, ಇದ್ದಕ್ಕಿದ್ದ ಹಾಗೆ ಸಮುದ್ರ ಸೈಲೆಂಟ್ ಆಗಿಬಿಟ್ರೆ
ಏನೋ ಅರ್ಥ? ಸಡನ್ ಆಗಿ ಸುನಾಮಿ ಬಂದು ಸತ್ತು ಹೋಗ್ಬೋದು ಅಂತ. ಏಯ್, ಕೆಟ್ಟದ್ ಮಾತಾಡ್ಬೇಡ ಕಣೋ. ಶುಭ ನೋಡಿ, ಹೊರ ಜಗತ್ತು ನಿಂತಾಗ ಒಳ ಜಗತ್ತು ಓಪನ್ ಆಗುತ್ತೆ ಕಣೋ. ಆ ಜಗತ್ತಿಗೆ ಬರೋರು ಈಗ ತಾನೇ ನನ್ನ ಕಣ್ಮುಂದೆ ಬಂದಿದ್ದಾರೆ. ರಾಘವ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋ. ನಾನು ಇಲ್ಲೇ ಇರಬೇಕು ಅಂತ ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ್ ಅವರ ಪ್ರೇರಣೆ ಆಗ್ಬಿಟ್ಟಿದೆ ಕಣೋ. ನೀನೊಬ್ನೇ ಕಣೋ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ಥೇಟ್ ನಮ್ಮ ಗುರು ಥರ, ಕೋಟಿಗೊಬ್ಬ ಕೋಟಿಗೊಬ್ಬ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ಹೇಗಾದ್ರೂ ಮಾಡಿ ಆ ಹುಡುಗಿಗೆ ಕೆಲಸ ಕೊಡ್ಸಪ್ಪ. ನಿಜ ಸರ್, ನಾನು ಎಲ್ಲೂ ಕೆಲಸ ಮಾಡಿಲ್ಲ. ಆದರೆ ಯಾವುದೇ ಕೆಲಸನ 3 ದಿನ ಗಮನ ಇಟ್ಟು ನೋಡಿದ್ರೆ ಅದನ್ನು ನಾನು ಚೆನ್ನಾಗಿ ಕಲಿತೀನಿ ಅನ್ನೋ ವಿಶ್ವಾಸ ನನಗಿದೆ. ವಿಷ್ಣು, ಏನ್ ವಿಷ್ಣು, ಬಾಸ್ ಚೇಂಬರ್ ಮುಂದೆ ವಾಚ್ಮೆನ್ ಕೆಲಸ ಮಾಡ್ತಾ ತುಂಬಾ ಡೀಪ್ ಆಗಿ ಧ್ಯಾನ ಮಾಡ್ತಿರೋ ಹಾಗಿದೆ. ರಾಘವ, ಇವತ್ತು ಹೇಗಾದ್ರೂ ಮಾಡಿ ನನ್ನ ಧ್ಯಾನ ಸಫಲ ಆಗ್ಬೇಕಣ. ಹೇಗಾದ್ರೂ ಮಾಡಿ ಆ ಹುಡುಗಿ ಕೆಲಸ ಸಿಗುವಾಗ ಆಗ್ಬೇಕು. ಯಾರು ನಿನ್ ರಿಲೇಟಿವ್ ಏನಾದ್ರು ಕೆಲ್ಸಕ್ಕೆ ಬಂದಿದ್ದಾರಾ? ಒಂಥರ ಹಾಗೆ ಅನ್ಕೋ. ಅವರು ಎಲ್ಲೋ ಒಂದ್ ಕಡೆ ನನ್ನ ರಿಲೇಟಿವ್ ಅನ್ನೋ ತರ ಕಾಣ್ತಾರೆ ಕಣ. ಸರಿ, ನೋಡ್ಕೊಂಡ್ ಬಂದ್ಬಿಡ್ತೀನಿ. ಯಾರು? ಹುಡುಗಿನ? ಇಲ್ಲಪ್ಪ, ಬಾಸಿನ. ನಂಗೆ ಸ್ವಲ್ಪ ಕೆಲಸ ಇದೆ ಅವ್ರ ಹತ್ರ. ಅಂದ್ಮೇಲೆ ಹೋಗ್ಬೋದು ಅಡ್ಡಿಲ್ಲ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ದಯವಿಟ್ಟು ಆಗಲ್ಲ ಅನ್ಬೇಡಿ ಸರ್. ಈ ಕೆಲಸದ ಅಗತ್ಯ ನನಗೆ ತುಂಬಾನೇ ಇದೆ. ಪ್ಲೀಸ್. ಕೀರ್ತಿ, ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು ಸರ್. ಆದರೆ ಸಾರಿ, ನನಗೆ ಕೆಲಸ ಬೇಕಾಗಿಲ್ಲ. ಏನ್ರಿ ಇದು? ಸ್ವಾಭಿಮಾನ ಇರೋರಿಗೆ ಇನ್ನೊಬ್ರು ಇನ್ಫ್ಲೂಯೆನ್ಸ್ ತಗೊಂಡು ಕೆಲ್ಸಕ್ಕೆ ಸೇರಕ್ಕೆ ಇಷ್ಟ ಇರಲ್ಲ ಸರ್. ಗಿವ್ ಮಿ ಅ ಮಿನಿಟ್, ಅವ್ರು ಕೆಲ್ಸಕ್ಕೆ ಬರ್ತಾರೆ. Congratulations. ಕೀರ್ತಿ, ನಿಂತ್ಕೋ. ಯಾರು ನೀವು? ಯಾಕೆ ಕೆಲಸ ಬೇಡ ಅಂದೆ? ಕರುಣೆ ಕೊಡೋ ಕೆಲಸದ ಅಗತ್ಯ ನನಗಿಲ್ಲ. ಆದ್ರೆ ಕೆಲಸದ ಅಗತ್ಯ ನಿನಗೆ ತುಂಬಾ ಇದೆ. ಗೊತ್ತು. ಹಾಗೆ ಕೆಲಸನ ನನ್ನ ಅರ್ಹತೆ ಮೇಲೆ ಪಡ್ಕೊಳ್ಳೋ ಶಕ್ತಿನೂ ನನಗಿದೆ. ಈಗಲೂ ಈ ಕೆಲಸ ಸಿಗ್ತಿರೋದು ನಿನ್ನ ಅರ್ಹತೆ ಮೇಲೆ. ಮ್ಯಾನೇಜರು ನೀವು ಒಳಗೆ ಬರೋಕ್ ಮುಂಚೆ ನನಗೆ ಕೆಲಸ ಕೊಟ್ಟಿದ್ದಿದ್ರೆ ಅದು ನನ್ನ ಅರ್ಹತೆಗೆ ಸಿಕ್ಕಿರೋ ಕೆಲಸ ಆಗಿರ್ತಿತ್ತು. ಅದಾದ್ಮೇಲೂ ನೀನ್ ನನ್ನ ಮುಖ ನೋಡಿದಿದ್ರೆ ಈ ಕೆಲಸ ಬಿಟ್ಟು ಹೋಗ್ತಿದ್ದೆ. ಯಾಕಂದ್ರೆ ನನ್ನ ಮುಖ ನೋಡಿದ್ರೆ ಮತ್ತೆ ನನ್ನ ಮೇಲೆ ಎಲ್ಲ ಅಟ್ರಾಕ್ಟ್ ಆಗ್ಬಿಡ್ತೀನೋ ಅನ್ನೋ ಭಯ ನಿನಗೆ. ಅದಕ್ಕೆ ಕೆಲಸ ಬೇಡ ಅಂದೆ. ನಾನು ಬೇಕು ಅನ್ನೋ ಭಾವನೆ ನಿನಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಿನಗೆ ಕೆಲಸ ಬೇಡ ಅಲ್ವಾ? ಓ, ನೀವು ನನ್ನ ಕಣ್ಮುಂದೆ ಇದ್ರೆ ನಾನು ಸೋತ್ ಹೋಗ್ತೀನಿ ಅಂತ ಅನ್ಕೊಂಡ್ರಾ? ನೋ ಚಾನ್ಸ್. ನನ್ನ ನಿರ್ಧಾರ ಎಷ್ಟು ಗಟ್ಟಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಈಗಲೇ ಹೋಗಿ ಕೆಲ್ಸಕ್ಕೆ ಸೇರ್ತೀನಿ. ನಿಂತ್ಕೋ ಕೀರ್ತಿ, ಒಂದು ಷರತ್ತು. ಯಾವುದೇ ಕಾರಣಕ್ಕೂ ನನ್ನ ನಿನ್ ಗಂಡ ಅಂತ ಇಲ್ಲಿ ಹೇಳ್ಕೋಬಾರ್ದು. ಸಂಬಂಧ ಮುರಿದಿರೋ ಮಹಾನ್ ಭಾವರು ನೀವು. ನಾನ್ಯಾಕೆ ಹೇಳ್ಕೊಳ್ಳಿ? ನಿಮ್ಮ ಷರತ್ತನ್ನ ನೀವೇ ಪಾಲಿಸಿದ್ರೆ ಒಳ್ಳೇದು. ಯಾವುದೇ ಕಾರಣಕ್ಕೂ ನನ್ನನ್ನು ನಿಮ್ಮ ಹೆಂಡತಿ ಅಂತ ಎಲ್ಲೂ ಹೇಳ್ಕೊಳಕ್ ಹೋಗ್ಬೇಡಿ. ನನಗೂ ಇಲ್ಲೇ ಕೆಲ್ಸಕ್ಕೆ ಸೇರೋದು ಬೇಕಿತ್ತು ರಾಘವ್. ನೀವು ನನ್ನ ಹಿಂದೆ ಬಂದು ಈ ಮಾತನ್ನು ಹೇಳ್ತಿರೋ ಇಲ್ವೋ ಅನ್ನೋದನ್ನ ಟೆಸ್ಟ್ ಮಾಡೋಕ್ಕೆ ಈ ಪರೀಕ್ಷೆ ಇಟ್ಟೆ. ಸೊಸೆ